चल के आए हैं हेल्प करने के लिए। मैं इस टॉपिक के साथ आप लोगों को ये बात शेयर करना चाहता हूँ। हम लोग मोनो और स्कूटी राइडर हैं। हम लोगों को पहले पर किलोमीटर 20 रुपये दे रहा था। अब हम लोगों को ज़्यादा राइडर होते होते 5 किलोमीटर दे रहा है। तो हम लोग सिर्फ घूमने के लिए आए थे मिर्जापुर किचन। वहाँ का मैनेजर आके हम लोगों को बोला कि काम नहीं करना है। हम लोग बोले कि काम नहीं करना है। तो हम लोगों को के ऊपर झूठा केस डाल करके वहाँ का मैनेजर ज़बरदस्ती पुलिस वालों को बुला करके आरटी ब्लॉक करेगा ऐसी धमकी दे रहा है। तो ऐसी धमकी दे रहा है तो हम लोग बोले काम नहीं करेंगे हम लोग। तो हम लोग फिर जैसे पुलिस को बुलाया ऐसे पुलिस हम लोगों को हमें भी लेकर आया। 4-5 आदमियों को 20 आदमियों को पकड़ के लेकर आया। फिर अली सर को जैसे ही खबर हुआ अली सर हम लोगों के पास आए हैं हेल्प करने के लिए। तो हम लोग हम लोग को रोड में धरना नहीं बिठाना है, बल्कि हम लोगों को रूम पे ही बैठ के वहीं पे आराम से रूम के बैठ के अगर बिठाना है तो हम लोगों को पुलिस परमिशन लेना पड़ेगा। उनके बाद रोड में धरना बिठाएंगे। तो बड़ा मेहरबानी आप लोग रोड में ना आए कल से और अपने रूम पे ही धरना बिठाए, अपने रूम पे ही छुट्टी मारे। ओके, अस्सलाम वालेकुम। ದಿನಾಂಕ 25/12/2025 ಎಲ್ಲ ರೈಡರ್ಗಳು ಸೇರಿಕೊಂಡು ಸರ್ಜಾಪುರ್ ಕಿಚನ್ ಹತ್ರ ಹೋಗಿದ್ವಿ. ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿದ್ವಿ. ನಾವು ಇದರಲ್ಲಿ ಎಲ್ಲ ಸರಿ ಆಗಬೇಕು ಇದಂತ ಹೇಳಿದ್ವಿ. ಅವರು ಅದೆಲ್ಲ ತುಂಬ ರೈಡರ್ಸ್ನ ನೋಡಿ ಅವರು ಹೆದರ್ಕೊಂಡು ಪೊಲೀಸರಿಗೆ ಕಾಲ್ ಮಾಡಿದರು. ಪೊಲೀಸರು ಬಂದ್ಬಿಟ್ಟು 5-6 ಜನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರೆ ಆ ವಿಷಯ ನಮ್ಮ ಅಲಿ ಸರ್ ಅವ್ರಿಗೆ ಗೊತ್ತಾಯಿತು. ಈ ಥರ ರೈಡರ್ಸ್ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅಂದ್ಬಿಟ್ಟು ಇವರು ನಮ್ಗೆ ಬಂದು ತುಂಬ ಹೆಲ್ಪ್ ಮಾಡಿದರು. ಕರ್ನಾಟಕ ಆ್ಯಪೇಸ್ ಯೂನಿಯನ್ ಅಧ್ಯಕ್ಷರಾದಕ್ಕಂಥ ಅಲಿಯವರು ನಮ್ಮನ್ನು ಎಲ್ಲರೂ ಸಹಾಯ ಮಾಡಿದರು. ಇವರಿಗೆ ತುಂಬ ಹೆಲ್ಪ್ ಆಗಿದೆ. ಇವರು ಧನ್ಯವಾದಗಳು. ನಮಸ್ಕಾರ. ಇವತ್ತು ನೋಡ್ಬೋದು 25ನೇ ಡಿಸೆಂಬರು ನಮ್ಮ ಸರ್ಜಾಪುರ ಕಿಚನನ್ನು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಈ ಹೋರಾಟನ ನಮ್ಮ ವರ್ಕರ್ ಮಾಡ್ತಿದ್ದಾರೆ. ಎಲ್ಲ ಡೆಲಿವರಿ ವರ್ಕರ್ಸ್ ಮಾಡಿದ್ರು. ಅದರಲ್ಲಿ ಈ ಸ್ಟೋರ್ ಮ್ಯಾನೇಜರ್ಗಳು ಇವ್ರಿಗೆ ತಡೆಯೋಕ್ಕಾಗದೆ ಇವ್ರೇನು ಮಾಡ್ತಾರೆ, ಇವ್ರಿಗೆ ಧಮಕಿ ಹಾಕ್ತಾರೆ. ನಿಮ್ಮ ID ನ ಬ್ಲಾಕ್ ಮಾಡಿಬಿಡ್ತೀನಿ, ಹೋಗು ಡ್ಯೂಟಿ ಮಾಡು ಅಂತಾರೆ. ಇಲ್ದಿರೋದಕ್ಕೆ ಇವರು ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿ ಇವತ್ತು 5 ಜನಕ್ಕೆ ಇವರು ಹಿಡಿದಿರ್ತಾರೆ. ಆದರೆ ಖಂಡಿತ ಕರ್ನಾಟಕ ಆ್ಯಪೇಸ್ ವರ್ಕರ್ಸ್ ಯೂನಿಯನ್ ಇವರು ಎಲ್ಲರ ಜೊತೆ ಇದೆ. ಇವತ್ತು ನಾವು ಇವ್ರನ್ನ ಮಾತಾಡಿ ಪೊಲೀಸವರು ತುಂಬ ನಮಗೆ ಸಹಾಯ ಮಾಡಿದ್ರು. ನಮ್ಮ ವರ್ಕರ್ಸ್ಗೆ ಇವರ ಕಷ್ಟನ ಅರ್ಥ ಮಾಡಿಕೊಂಡು ಇವತ್ತು ಪೊಲೀಸವರು ಇವ್ರನ್ನ ಬಿಡೋ ಅಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇವ್ರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಆ ಸ್ಟೋರ್ ಮ್ಯಾನೇಜರ್ಗಳು ಅವ್ರಿಗೆ ಅವರ ವಸ್ತುಗಳು ಸಾಗಣೆ ಆಗ್ತಿಲ್ಲ ಮತ್ತು ಅವರ ಡೆಲಿವರಿ ಆಗ್ತಿಲ್ಲ ಅಂತ ಒಂದು ಕಾರಣಕ್ಕೆ ಇವ್ರ ಮೇಲೆ ಸುಳ್ಳು ಒಂದು ಕೇಸ್ ಮಾಡೋಕ್ಕೆ ಹೊರಟಿರ್ತಾರೆ. ಅದು ಭಗವಂತ ಅನ್ನೋದು ಈ ವರ್ಕರ್ಸ್ ಜೊತೆಗೆ ಇದ್ದಾನೆ. ಇವ್ರಿಗೆ ತುಂಬ ಇವತ್ತು ನಮ್ಮ ಯೂನಿಟಿ ಏನಿದೆ ಅದು ನಮಗೆ ನಿಜವಾಗ್ಲೂ ಸಪೋರ್ಟ್ ಆಯಿತು. ಈ ವರ್ಕರ್ಸ್ಗೆ ನಾವು ಹೇಳೋದಿಷ್ಟೇ, ಪ್ರತಿಯೊಂದು ವರ್ಕರ್ಗೂ ನಾವು ಹೇಳೋದಿಷ್ಟೇ, ನೀವು ಒಗ್ಗಟ್ಟಾಗಿದ್ದರೆ ನಿಮ್ಮ ಪ್ರತಿಯೊಂದು ಕಷ್ಟ ಪ್ರತಿಯೊಂದು ಸಮಸ್ಯೆನ ನೀವು ಬಗೆಹರಿಸ್ಕೊಬೋದು. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಸಂಘಟನೆಗೆ ನೀವು ಕೈ ಜೋಡಿಸಿ ಅಂತ ಕೇಳಿಕೊಂಡು ಪವರ್ ಯೂನಿಯನ್ ಪವರ್ ವರ್ಕರ್ ಪವರ್ ಯೂನಿಯನ್ ಪವರ್